ಈ ಕುದುರೆ ಅಂತ ಬಂದಾಗ ಗಂಡು ಮಕ್ಕಳಿಗೆ ತುಂಬ ಪ್ರಿಯವಾದಂಥ ಪ್ರಾಣಿಯಾಗಿತ್ತು. ಅದರಲ್ಲಿ ಅದರದೇ ಆದಂಥ ಭಾವನೆಯನ್ನು ಹೊಂದಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕುದುರೆ ಮೇಲೆ ಹೆಣ್ಮಕ್ಳಿಗೂ ಭಾರಿ ಪ್ರೀತಿ. ಅಂದರೆ ಒಂದಷ್ಟು ಜನ ಅದನ್ನು ಸಾಕ್ತಾ ಇದ್ದಾರೆ, ನಾವು ನೋಡ್ತಾ ಇರ್ತೀವಿ. ನಿಮಗೆ ಕುದುರೆ ಮೇಲೆ ನಾವು ಅಭಿಮಾನ ಹೇಗಿದೆ? ನನಗೆ ಒಂದೇ ಎಕ್ಸ್ಪೀರಿಯನ್ಸ್ ಇರೋದು, ಪಕ್ಕಕ್ಕೆ ಹೋದಾಗ ತಳ್ಬಿಟ್ಟು ಓಡೋಗ್ಬಿಟ್ಟಿತ್ತು. ಸೊ ಅಷ್ಟೇ ನಂಗೆ ಎಕ್ಸ್ಪೀರಿಯನ್ಸ್. ತಳ್ಬಿಟ್ಟು ಅಂತ ಹೇಳ್ಬಿಡಿ, ಒದ್ಬಿಟ್ಟು ಓಡೋಗಿದ್ದು ಅಂತ ಹೇಳಿ ಪರವಾಗಿಲ್ಲ. ತಳಿ ಯಾವ್ದು ತಳ್ಬಿಡಲ್ಲ, ಜಾಸ್ತಿ ಸೈಡಿಗೆ ಹೋಗುತ್ತ ಸೈಡ್ಗೆ ಒದ್ಬಿಟ್ಟು ಹೋಯ್ತು. ನನಗೆ ಗೊತ್ತಿಲ್ಲ, ಆಕ್ಟರ್ ಕೂತಿದ್ರಲ್ಲ ಅದೆಷ್ಟು ಎಗರ್ತು ಅಂದ್ರೆ ಆಕ್ಟರ್ ಬಿದ್ದೋದ್ರು, ಬೀಳ್ಸ್ಬಿಟ್ಟು ಓಡೋಯ್ತದು. ಸೊ ನನಗೆ ಓಲೋಗಿತ್ತ ತುಂಬಾ ಭಯ ಇದೆ. ಓಡೋಗಿಲ್ಲ, ನಿಂತುಕೊಳ್ಳುತ್ತೆ ಅದು. ಇಲ್ಲ ಓಡೋಯ್ತು, ಫುಲ್ ಓಡೋಗಿತ್ತು. ಕುದುರೆ ಓಡುತ್ತಾ ಮೇಡಮ್? ಇಲ್ಲ ಸರ್, ಅವ್ರು ಯಾವಾಗ್ಲೂ ನಾನು ಇಂಟರ್ವ್ಯೂ ಕೂತಾಗೆಲ್ಲ ಹೀಗೇನೆ ಬ್ಯಾಂಕ್ ಆಗ್ತಿರ್ತಾರೆ ಅವ್ರು ಕೇಳಿಗೆ ಅವ್ರ ಕ್ವೆಶನ್ಸ್ ಇಷ್ಟು ಕನ್ಫ್ಯೂಸಿಂಗ್ ಆಗಿ ಕೇಳ್ತಾರೆ ಅವಾಗ ಸ್ವಲ್ಪ. ಸರ್, ಅಂದ್ರೆ ಅವ್ರ ಬಗ್ಗೆ ಕುದುರೆ ಬಗ್ಗೆ ಮಾತಾಡಿದೆ, ಆದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು. ಒಬ್ಬ ಸಾರಥಿ ಹತ್ರ ಮಾತಾಡ್ಬೇಕಾದಾಗ, ಅಂದ್ರೆ ನಿರ್ದೇಶಕ ಅಂದ್ರೆ ಸಾರಥಿ ಅಂತ ಬರುತ್ತೆ. ಈ ಟಾಪಿಕ್ನ ತಗೋಬೇಕಾದ್ರೆ ಒಂದು ಧೈರ್ಯ ಬೇಕಾಗುತ್ತೆ. ಯಾಕಂದ್ರೆ ವಿಚಾರಗಳನ್ನ ಹೇಳೋದು ಸುಮ್ಮನೆ ಅಲ್ಲ, ಆ ಹೆಸರನ್ನ ತಗೊಳ್ಳೋದು ಸುಮ್ಮನೆ ಅಲ್ಲ, ಹೆಸರಿಗೆ ಕಥೆಯನ್ನು ಹೊಂದಿಸ್ಬೇಕು. ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ? ಇಲ್ಲ ಸರ್, ಅಂದ್ರೆ ಗೊತ್ತಿಲ್ಲದ ವಿಷಯ ತಗೊಳೋದು ಕಷ್ಟ. ಬಟ್ ಗೊತ್ತಿರೋ ವಿಷಯ ನಾವು ಹುಟ್ಟಿಂದ ದೇವ್ರು ನೋಡಿರ್ತೀವಿ, ದೇವ್ರು ಆಧರಿಸ್ತೀವಿ. ಸೊ ನಮಗೆ ದೇವ್ರ ಮೇಲೆ ನಮ್ ಒಂದು ಪಾರ್ಟ್ ಆಫ್ ದಿ ಲೈಫ್ ಆಗಿದೆ. ಸೊ ಪಾರ್ಟ್ ಆಫ್ ದಿ ಲೈಫ್ ಆದ್ಮೇಲೆ ನಮ್ ಸಿನಿಮಾ ಫಸ್ಟ್ ಅದೇ ತಗೊಂಡ್ರೆ ನಮ್ಗೆ ಏನೋ ವರ್ಕ್ ಆಗುತ್ತೆ, ಒಂದು ಚೆನ್ನಾಗಿ ಆಗ್ಬೋದು ಅಂತ ಒಂದು ಥಾಟ್ ಬಂತು. ಸೊ ಆ ಥಾಟ್ ಪ್ರೋಸೆಸ್ ಮೇಲೆ ವರ್ಕ್ ಮಾಡಿದಾಗ ಹಯಗ್ರೀವ ಮೂಡಿರೋದು. ಎಸ್ ಧನ್ಯವಾದ ಸರ್. ಒಬ್ಬ ಮಾಸ್ ಹೀರೋ, ಮಾಸ್ ಆಗಿ ಕಾಣಿಸ್ಕೊತಾ ಇರ್ತೀರಿ ಯಾವಾಗಲೂ. ಈ ರೀತಿಯ ದೈವ, ಮೆಡಿಕಲ್ಲು, ಮತ್ತೊಂದಷ್ಟು ಟ್ವಿಸ್ಟು, ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಿಂತ್ಕೊಳ್ಳುವಂಥದ್ದು ಬಹಳ ಸಾಮಾನ್ಯ ಅಲ್ಲ ಮಾತು. ಆ ಕಥೆನ ಕೇಳಿದಾಗ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಬಂತ ಹೇಗೆ? ಖಂಡಿತವಾಗ್ಲೂ ಸರ್, ಯಾಕಂದರೆ ನಾನು ಪ್ರತಿಯೊಂದು ಸಿನಿಮಾದಲ್ಲೂ ನಾನು ವಿಭಿನ್ನ ಪಾತ್ರಗಳನ್ನ ಪ್ರಯತ್ನ ಮಾಡೋಕ್ಕೆ ನಾನು ಇಷ್ಟಪಡ್ತೀನಲ್ಲ. ಸೊ ಅದೇ ರೀತಿ ನಾನು ಈ ಕತೆ ಬಂದು ಹೇಳಿದಾಗಲೂ ಅಷ್ಟೇ ಒಂದು ಫ್ರೆಶ್ ಸಬ್ಜೆಕ್ಟ್ ಅಂತ, ಫ್ರೆಶ್ ಕಂಟೆಂಟ್ ಅಂತ. ಯೂಶುವಲ್ ಕಾಪ್ ಸ್ಟೋರಿಗಳ ಥರ ಆ ಥರದ್ದು ನನಗೆ ಯಾವುದೂ ಇದು ಅನಿಸಿಲ್ಲ. ಜೊತೆಗೆ ಇವ್ರು ಹೇಳ್ದಂಗೆ ಹಯಗ್ರೀವ ಅನ್ನೋದೊಂದು ಮೈಥಾಲಜಿಯಲ್ಲಿ ಇರುವಂಥ ಆಗಿನ ಪುರಾತನ ಕಾಲದಲ್ಲಿ ಬಂದಿದ್ದ ಒಂದು ದೇವರದ ಅವತಾರದ ಅದರಲ್ಲಿ ಒಂದು ಅಂಶನ ಎತ್ಕೊಂಡು ಇದಕ್ಕೆ ಈಗಿನ ಕಮರ್ಷಿಯಲ್ ಆಸ್ಪೆಕ್ಟ್ಗೆ ಯಾವ ಥರ ಬ್ಲೆಂಡ್ ಮಾಡಿದ್ರೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ವೇ ಆಫ್ ಟೆಲ್ಲಿಂಗ್ ಸ್ಟೋರಿ ಥರ ನರೇಷನ್ ಅದು ಬೇರೆ ಡಿಫ್ರೆಂಟ್ ಆಗಿತ್ತು. ಸೊ ಅದೊಂಥರ ಖುಷಿ ಆಯಿತು. ಇಲ್ಲ ಮಾಡೋಣ, ಮಾಡಬೇಕಿದು, ಇದೊಂಥರ ವಿಭಿನ್ನವಾಗಿದೆ. ಕಾಪ್ ಅಂದ ಎಲ್ಲ ಕಾಪ್ ಫೈನ್, ಆ ಥರದ ಕ್ಯಾರೆಕ್ಟರ್. ಕಾಪ್ ಏನಕ್ಕೆ ಆಗ್ತಾನೆ ಅವನು, ಏನಕ್ಕೋಸ್ಕರ ಅವ್ನು ಪೊಲೀಸ್ ಆಗಿದ್ದಾನೆ. ಬಟ್ ಜೊತೆಗೆ ಇದೊಂದು ಡ್ಯುಯಲ್ ಶೇಡ್ ಇದೆ ನಂದು. ಸೊ ಯೂಶಲಿ ಅನ್ಕೊಬೋದು, ಕೆಲವರೆಲ್ಲ ಅದೇ ಹೇಳ್ತಾರೆ ಸರ್ ಗಡ್ಡ ಮೀಸೆಲ್ಲ ಬಿಡೋದಕ್ಕೆ. ಕೆಲವರೇನೋ ಕಮೆಂಟ್ಸ್ ಮಾಡ್ತಾರೆ, ಲೈಕ್ ಪೊಲೀಸ್ ಯೂಶಲಿ ಗಡ್ಡ ಮೀಸೆಲ್ಲ ಬಿಡಲ್ಲ, ಶೇವ್ಡ್ ಆಗಿರ್ತಾರೆ ಅಂತ. ಬಟ್ ನಮ್ಮ ಸಿನಿಮಾದಲ್ಲಿ ಬೇರೆನೇ ಇದೆ, ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್ ಇದೆ. ಸೊ ಅದಕ್ಕೆ ರೀತಿ ಯಾವ ಥರ ಇರುತ್ತೆ ಅನ್ನೋದು ಸಿನಿಮಾ ನೋಡಲೇಬೇಕಾಗುತ್ತೆ.